ಹಲೋ ಗೈಸ್ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರೋದು, ಇವಾಗ ನಮಗೆ ಅಥವಾ ನಿಮಗೆ ಯಾರಾದ್ರೂ ಒಂದು ಸಣ್ಣ ಹೆಲ್ಪ್ ಮಾಡಿದ್ರೆ ಅವ್ರನ್ನ ನಾವು ಒಳ್ಳೆ ವ್ಯಕ್ತಿ, ಗುಣವಂತ, ಹೃದಯವಂತ ಅಂತ ಕರಿತೀವಿ. ಆದರೆ ಈ ವಿಷಯಗಳಲ್ಲಿ ನಮಗೆ ಪಟ್ಟು ನೆನಪಾಗದ ನನಗೆ ನೂರಾರು ವರ್ಷಗಳ ಹಿಂದೆ ಬಾಳಿ ಬದುಕಿ ವೀರ ಸ್ವರ್ಗವನ್ನು ಸೇರಿದಂಥ ಕರ್ಣನ್ ನೆನಪಾಗ್ತಾರೆ ನಮಗೆ. ಆದರೆ ಈ ಕಲಿಯುಗದಲ್ಲಿ ಕೂಡ ನಿಮ್ಮ ಸುತ್ತಮುತ್ತ ಆ ಥರ ಹೃದಯವಂತರು ಖಂಡಿತ ಇರ್ತಾರೆ. ಅವ್ರನ್ನ ಹುಡುಕಿ ಅವರಿಗೆ ನಮ್ಮ ಸಮಾಜದಲ್ಲಿ ಒಳ್ಳೆಯ ಒಂದು ರೆಸ್ಪೆಕ್ಟು, ಒಳ್ಳೆಯ ಗೌರವ ಸಿಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ನೀವು ಲಾಸ್ಟಲ್ಲಿ ಖಂಡಿತ ಹೃದಯವಂತ ಅಂತ ಅವರಿಗೆ ಕಮೆಂಟ್ ಮಾಡೇ ಮಾಡ್ತೀರಾ. ಈ ಖಂಡಿತ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ದಯವಿಟ್ಟು ನೋಡಿ. ಓಕೆ, ಥ್ಯಾಂಕ್ ಯು. ಅಮ್ಮ ಅಲ್ಲಿ ಆಟೋದ ಹಿಂದಗಡೆ ಏನೋ ಚೆನ್ನಾಗಿ ಬರ್ತಿದ್ದಂಗೆ ಅವ್ರೆ, ಅದನ್ನೊಂದ್ಸರಿ ಫಾಲೋ ಮಾಡು ನೋಡೋಣ ಏನು ಅಂತ. ಯಾವುದು ಆಟೋನಾ? ಹ್ಞೂ ಅದೇನೇ. ಸರಿ ಆಯಿತು, ನೋಡೋಣ. ಹಿಂದೆ ಹೋಗೋಣ ಬಾ. ಅವರು ಅಲ್ಲಿ ನಿಲ್ಲಿಸಿದಾಗ ಕೇಳಿ ನೋಡೋಣ. ಏನೋ ಚೆನ್ನಾಗಿ ಬರ್ತಿದ್ದಂಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಬೊಂಬೆ ಹಾಕಿದ್ದಾರೆ, ಹಂಗೆ ಹೋಗೋಣ ಬಾ. ಸರಿ ಚೆನ್ನಾಗಿದ್ದಂಗೆ ಐತೆ, ಏನೋ ಗರ್ಭಿಣಿ ಸ್ತ್ರೀಯರು ಅಂತ ಒಂಚೂರು ಕಾಣಿಸ್ತಾ ಇತ್ತು, ಚೂರು. ಸರಿ ಆಯಿತು. ಸರಿ ನಮಸ್ತೆ. ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಹೇಳಿ ಬರ್ತಿದ್ದೀರಾ? ಹೇಳಿ ಹಾಕ್ಬೋದು, ಹಾಕಿ ಚೆನ್ನಾಗಿ ಬರ್ತಿದ್ದೀರಾ? ಆ ಕಡೆಯಿಂದಗಡೆ ಹೇಳಿ. ಅದಕ್ಕೋಸ್ಕರ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದೀವಿ. ಬನ್ನಿ, ಹಿಂಗೆ ಬನ್ನಿ. ಹೇಳಿ ನಿಮ್ಗಳಿ ಸರ್, ಇದು ಬರೆಯೋದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಸರ್? ಈ ಥರ ಬರೆಯೋದಕ್ಕೆ ನಿಮ್ಗೆ ಯಾಕಾಗಿ ಬರುತ್ತೆ? ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಏನಾದರೂ ಈ ಥರ ಗರ್ಭಿಣಿಯರಿಗೆ ಯಾವ ಥರ ಏನಾದ್ರು ಸಮಸ್ಯೆ ಆಗಿದೆಯಾ? ಇಲ್ಲ ನಾವು ಇಂಥ ಗರ್ಭಿಣಿಯವ್ರಿಗೆ ಫ್ರೀಯಾಗಿ ಸರ್ವಿಸ್ ಕೊಡ್ಬೇಕಪ್ಪ, ಈ ವಯಸ್ಸಾದವ್ರಿಗೆ ಉಚಿತ ಅಂತ ನಿಮ್ಗೆ ಹೆಂಗೆ ಬಂತು ಸರ್ ಇದು ಐಡಿಯಾ? ಅಥವಾ ನೀವು ಸಮಾಜ ಸೇವೆ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು? ಅದರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಓಕೆ, ದಕ್ಷಿಣ ಭಾಗದಲ್ಲಿ ಹೌದು ಕನ್ನಡ ನಾಡು, ಈ ಕರ್ನಾಟಕದ ಹುಟ್ಟಿ ಬೆಳೆದಂಥ ನಾವು ಹೌದು ನಿಜವಾದ ಪುಣ್ಯವಂತ ಅಂತ ನಾವು ಹೇಳ್ಕೋಬೇಕು. ತುಂಬಾ ಏಕೆ ಅಂತಂದ್ರೆ, ಭೂಮಿ ತಾಯಿನ ಏನಂತ ಕರೀತಾರೆ? ಹೌದು, ತಾಯಿ ಅಂತೀವಿ. ತಾಯಿ ಅಂತೀವಿ. ಕುಡಿಯೋ ನೀರ್ನ ಏನಂತ ಕರೀತಾರೆ? ಹೌದು ಗಂಗೆ ತಾಯಿ ಅಂತ ಗಂಗೆ ಕರಿತೀವಿ. ತಾಯಿ. ಕನ್ನಡ ನಾಡನ್ನ ಏನಂತ ಕರಿತೀವಿ? ಹೌದು, ಕರುನಾಡು. ಅವಕ್ಕೆ ನಮ್ಮ ತಾಯಿ ಅಂತ ನಾವು ಕರೀತಾರೆ. ಹೆಣ್ಣನ್ನ ಏನಂತ ಕರೀತಾರೆ? ಹೌದು, ಅವರು ತಾಯಿನೇ. ಅವರು ತಾಯಿನೇ. ಅಕ್ಕಾಗಲಿ, ತಂಗಿ ಆಗಲಿ, ಹೌದು ನಮ್ಮ ಜನ್ಮ ಕೊಟ್ಟ ತಾಯಿ ಆಗಲಿ, ಹೌದು ಅವರು ತಾಯಿಗೆ ಸಂಬಂಧಪಟ್ಟರೆ. ಗರ್ಭಿಣಿಯರಿಗೆ ಉಚಿತ, ವಯಸ್ಸಾದವರಿಗೆ ಉಚಿತ. ಹೌದು, ನೋಡಿ, ಇವರು ತುಂಬಾ ಖುಷಿ ಆಯ್ತು. ಇಲ್ಲಿ ಕೆಲಸ ಮಾಡ್ತಾರೆ, ಹ್ಯಾಂಡಿಕ್ಯಾಪ್ ಇವರು ಅವರು. ಸರ್ ಬನ್ನಿ, ನಿಜವಾಗ್ಲೂ ನೋಡ್ಲಿಲ್ಲ ನಾನು. ಇಂಥವ್ರಿಗೆ ನಾವು ಸಹಾಯವಾಗಿ ನಿಂತ್ಕೋಬೇಕು, ನಮ್ಮ ಖುಷಿ. ಪಾಪ ಅವ್ರಿಗೆ ಏಜ್ ಆಗೈತೆ, ಒಂದು ಕೆಲಸ ಮಾಡಿದ್ರೆ ಏನೋ ಕೊಡ್ತಾರೆ, ಒಂದು 300-400 ಕೂಲಿ ಕೊಡ್ತಾರೆ. ಹೌದು ಅಲ್ಲಿಂದ ಪಾಪ ಬರೋಕ್ಕೆ ಬಸ್ಗಳಿಲ್ಲ. ಹೌದು, ಅವಾಗ ಏನು ಮಾಡಬೇಕು? ನಾವು ಇಂಥ ಕೈಲಾಗುತ್ತೆ. ಕೈಲಾದಷ್ಟು ನಾವು ಸಹಾಯ ಮಾಡಬೇಕು. ನಾವು ಕರ್ನಾಟಕ ಹುಟ್ಟಿ ಬೆಳೆದಿರೋದಕ್ಕೆ ನಮಗೊಂದು ಹೆಮ್ಮೆ ಅನ್ಸ್ಕೋಬೇಕು. ಇಲ್ಲ, ನಾವು ಅದನ್ನ ನೋಡೋದಕ್ಕೆ ತುಂಬಾ ಅಲ್ಲಿದ್ದಾರೆ. ಟೈಮು ಸುಮಾರು ಟೈಮ್ ನಾವು 2 ಸಲ 3 ಸಲ ಫಾಲೋ ಮಾಡಿದ್ದೀವಿ. ಒಂದ್ಸರಿ ಸಿಕ್ಕಿಲ್ಲ, ನೀವು ಮಿಸ್ ಆಗ್ಬಿಟ್ರಿ ಯಾವುದೋ ಟ್ರಾಫಿಕ್ ಜಾಮ್ ಅಲ್ಲಿ. ಇರ್ಬೋದು. ಇನ್ನೊಂದ್ಸರಿ ಇಲ್ಲೆಲ್ಲ ಮುದ್ದಿನಪಳ್ಳಿ ಟ್ರೈ ಮಾಡಿದ್ವಿ, ಎಲ್ಲೋ ಅಲ್ಲಿ ಒಂದು ಟ್ರಕ್ ಅಡ್ಡ ಬಂದು ಮಿಸ್ ಆಯ್ತು. ಇರ್ಬೋದು. ಇವಾಗ ಇದು ನಂದು 3ನೇ ಸರ್ತಿ ನಿಮ್ದು. ಹೌದು. ಈ ಗರ್ಭಿಣಿಯರಿಗೆ ಉಚಿತ ಅನ್ನೋದ್ರ ಒಂದು ಹೆಸರನ್ನ ನಾನು ಹೇಳ್ಬೇಕು. ಅನ್ನೋದಕ್ಕೆ ಏನಂದ್ರೆ, 2010ರಲ್ಲಿ ನನ್ನ ಮನೆಯಲ್ಲಿ ನನ್ನ ಮಿಸಸ್ ಒಂದು ಗರ್ಭಿಣಿ. 2010ರಲ್ಲಿ ಅವತ್ತು ಊರಿನಲ್ಲಿ, ನಮ್ಮದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು, ಉತ್ತರದುರ್ಗ ಹೋಬಳಿ, ನಾಗನಹಳ್ಳಿಯಿಂದ ಗ್ರಾಮ. ರಾತ್ರಿ 8 ಗಂಟೆಗೆ, ನೈಟ್ 8 ಗಂಟೆಗೆ ರಾತ್ರಿ ನಿಂತಿಗೆ ಡೆಲಿವರಿ ಕಾಣಿಸ್ಕೊಂತು. ಅವತ್ತು ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನಾನು ಹೇಳ್ಕೋಬಾರ್ದು. ಇಲ್ಲ, ಇದು ತಿಳಿಬೇಕು ಜನತೆಗೆ, ಯಾವ ರೀತಿ ಇತ್ತು ಅಂತ ಹೇಳ್ಕೋಬಾರ್ದು. ಅವತ್ತು ನಾನು ಊರಿಂದ ಕರ್ಕೊಂಬರ್ಲಿಕ್ಕೆ, ಹಾಸ್ಪಿಟ್ಲ್ ಕರ್ಕೊಂಬರಲಿಕ್ಕೆ ಒಂದು ಗಾಡಿ ಸಿಗಲಿಲ್ಲ. ಯಾರನ್ನೋ ಕೈ ಕಾಲು ಹಿಡಿದೆ. ಎಲ್ಲರೂ 2,000, 3,000, 2,000, 3,000, 5,000 ಕೇಳ್ತಾರೆ. ಅವತ್ತು ನಾನು 2,000 ದುಡ್ಡು ಹೊಂಚೋದಕ್ಕೆ ಅಷ್ಟು ಕಷ್ಟದಲ್ಲಿದ್ದೆ. ನಾನೊಬ್ಬ ಬಡಸ್ಥಾನದಲ್ಲಿ ದುಡ್ಡು ಬೆಳೆದಂಥ ನಾನು ಬೆಂಗಳೂರು ಕರ್ಕೊಂಬರುವಾಗ 5,000 ಕೊಡಬೇಕಾಗಿ ಬಂತು ನಾನು ಅವ್ರಿಗೆ. ಅವತ್ತು 5,000 ಜೋಬಲ್ಲಿ ದುಡ್ಡು ಇರಲಿಲ್ಲ. ಅವತ್ತಿನ ಕಾಲಕ್ಕೆ ಇರಲಿಲ್ಲ. ಅವತ್ತು ಕರ್ಕೊಂಬಂದೆ, ಅಡ್ಮಿಟ್ ಮಾಡಿದೆ. ನನ್ನ ಅದೃಷ್ಟಕ್ಕೆ ಮಗು ಡೆತ್ ಆಯಿತು. ಅವತ್ತಿಗೆ ಡೆತ್ ಆಯಿತು. ಆ ಸಮಯಕ್ಕೆ ಗಾಡಿ ಸಿಕ್ಕಿದ್ರೆ ನನ್ನ ಮಗು ಉಳ್ಕೋತಿತ್ತು, ಏನೋ ಗೊತ್ತಿಲ್ಲ. ಆವಾಗ ನನಗೊಂದು ಅನ್ನಿಸ್ತು, ನಾವು ಕರ್ನಾಟಕದ ಹುಟ್ಟಿ ಬೆಳೆದಿರೋಕ್ಕೆ ನಾವು ಜನಗಳು ಏನಾದ್ರು ಒಂದು ಸಹಾಯ ಮಾಡಬೇಕು. ಏನಾದರೂ ನಮ್ಮ ಕೈಲಿ ಆದಷ್ಟು ನಾವು ದುಡ್ಡು ಕೊಟ್ಟು ನಾವು ಜೀವನ ಮಾಡೋಕ್ಕಾಗಲ್ಲ. ಇಂಥದ್ರಲ್ಲಿ ಯಾವ್ದಾರ ಒಂದು ಅಂಥ ಪರಿಸ್ಥಿತಿ ಇರೋವಂಥ ಅಂಕಲ್ಲು, ಹೊಡೆಯಪ್ಪ,
ಮತ್ತು ಯಾರ ಕೈ ಹಾಕಿದಾಗ ಅವ್ರು ಕರ್ಕೊಂಡೋಗ್ಬಿಟ್ಟು ಏನೋ ನಾವೊಂದು ಜನಸೇವೆ ಮಾಡಬೇಕು ಅನ್ನೋದನ್ನು ಪುನೀತ್ ರಾಜ್ಕುಮಾರಿಂದ ನಾವು ನೋಡಿ ಕಲಿಬೇಕಾಗಿ ಬಂತು. ನೋಡಿ ಕಲಿಯಬೇಕು. ಯಾಕಂದರೆ ಅವರು ಬರಗೈಲು ಮಾಡಿದಂಥ ನಮ್ಮ ಕರ್ನಾಟಕದ ರತ್ನ ಅಂತ ಹೇಳ್ಬಿಟ್ಟು ಖಂಡಿತವನು ಬರಗೈಲು ಮಾಡಿದ್ದು ಎಡಗೈ ಗೊತ್ತಿಲ್ಲ. ಆ ಕಾರಣದಿಂದ ನಾನು ಇವು ಪುನೀತ್ ರಾಜ್ಕುಮಾರ್ ಇಟ್ಕೊಂಡು ಈ ಆದಷ್ಟು ನನ್ನ ಕೈನಲ್ಲಿ ಎಷ್ಟು ಯಾರು ನಮಗೆ ಇದು ಈ ತರದವು ಗೊತ್ತಾಗಬೇಕು. ಇಂಥ ಸಮಾಜ ಸೇವಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು ಸರ್, ಮುಂದೆ ಬರಬೇಕು. ಇದನ್ನ ನೋಡಿ ಹೌದು ನನ್ನ ಸ್ನೇಹಿತ ಒಬ್ಬರು ಒಂದು ಫಿಲಮ್ನ ತೆಗೆದ್ರು. ಹೌದು ಆ ಫಿಲಮ್ನವರು ಸಹ ಈ ಗಾಡಿನ ಹಾಕೊಂಡಿದ್ದಾರೆ. ಈ ಗಾಡಿನ ಹೌದು ಹೌದು ಸರ್. ಇವಾಗ ಫಿಲಮ್ನ ಹಾಕೊಂಡಿದ್ದಾರೆ. ನಮ್ಮ ಕ್ವಶನ್ ಏನಂದ್ರೆ ಸರ್, ಈ ಬೆಂಗಳೂರಲ್ಲಿ ನಿಮ್ಗೆ ಎಷ್ಟು ಮನೆ ಬಾಡಿಗೆ ಬರುತ್ತೆ, ಎಷ್ಟು ಸೈಟ್ ಇದೆ ಹೇಳಿ ಸರ್ ಸಮಾಜಕ್ಕೆ. ಸರ್ ನಾನು ಒಬ್ಬ ಬಡಸ್ಥಾನದಲ್ಲಿ ಮನೆ ಹುಟ್ಟು ಬೆಳೆದಂತ ನೋಡಿ ಸರ್, ಯಾಕೆಂದ್ರೆ ನಾನು ಇವತ್ತು ಮನೆ ಬಾಡಿಗೆ ಶ್ರೀಮಂತರು ದಾನ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಖಂಡಿತ. ಆದ್ರೆ ಈ ಬಡ ಸ್ಥಾನದಲ್ಲಿ ದಾನ ಮಾಡೋರು ಗ್ರೇಟ್ ಸರ್. ಯಾಕೆಂದ್ರೆ ಶ್ರೀಮಂತರು ಆಟೋಮೆಟಿಕ್ ಇರುತ್ತೆ, ದಾನ ಮಾಡ್ತಾರೆ. ಈ ಬಡವರಾಗಿದ್ದಾಗ ಈ ಆಟೋ ಡ್ರೈವರು, ಅದಕ್ಕೆ ನಮ್ಮ ಆಟೋದವ್ರಿಗೆ ನಮ್ಮ ಹೃದಯದಿಂದ ಇವತ್ತೊಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಬಡವರ ಗೆಳೆಯ ನಗುವಿನ ಒಡೆಯ ಅಂತ ಹೇಳ್ತೀವಿ ಸರ್ ಆಟೋದ ಎಲ್ರಿಗೂ. ಇದು ನನ್ನ ಕಡೆಯಿಂದ ಒಂದು ಖುಷಿಯಿಂದ ನನ್ನ ಹೃದಯದಿಂದ ಮುಟ್ಟಿ ಹೇಳ್ತಾ ಇದ್ದೀನಿ ಸರ್. ಇವತ್ತಿನಿಂದ ಇನ್ನು ಮುಂದೆಗಡೆ ಆಟೋದವರ ಎಲ್ಲ ಆಟೋ ಬಾಂಧವಿದ್ದಾರೆ ಎಲ್ಲರಿಗೂ ಬಡವರ ಗೆಳೆಯ ನಗುವಿನ ಒಡೆಯ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಬಡವರಿಗೆ ಗೆಳೆಯನಾಗಿ ನೀವು ಕೊಟ್ಟಂತ ದುಡ್ಡನ್ನ ನಗುವಿನಿಂದ ತಗೊಂತಾರೆ. ಹಂಗಾಗಿ ನಗುವಿಗೆ ಒಡೆಯರು ಅಥವಾ ಬಡವರಿಗೆ ಗೆಳೆಯರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಆಟೋದವರಿಗೆ. ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡೋದಕ್ಕೆ. ಇದಲ್ದಲ್ಲೇ ಈಗ ಹೊಸ್ದಾಗೆ ಒಂದು ಆಟೋ ತಗೊಂಡು ಒಂದು ಇವಾಗ ಬೆಂಗಳೂರಿಗೆ ತಕ್ಷಣ ಬರ್ತಾರೆ, ನಾವು ಏನೋ ಸಂಪಾದನೆ ಮಾಡ್ಬೇಕು, ಏನೋ ಮಾಡಬೇಕು ಅಂತ ಆಸೆ ಇದ್ದ ಏನೋ ಬರ್ತಾರೆ, ಯಾರೋ ಒಂದು ಇನ್ಸ್ಪಿರೇಷನ್ ಇದ್ದ ಒಂದು ಆಟೋ ತಗೊಂತಾರೆ. ಅಂಥವ್ರಿಗೆ ಹೊಸ್ದಾಗಿ ಆಟೋ ತಗೊಂಡು ಅವು ನಾನು ಫೀಲ್ಡ್ ಸಂಪಾದನೆ ಮಾಡಬೇಕು ಅನ್ನೋ ಒಂಥರ ನೀವು ಹೇಳೋ ಸಜೆಷನ್ ಏನು ಸರ್? ನೀವು ಇರ್ತಾರೆ ಕೆಲವರು ದುಡ್ಡು ಮಾಡೋರು ಇರ್ತಾರೆ. ಹಾಗೆ ದುಡ್ಡು ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ನಮಗೆ ದುಡ್ಡು ಬೇಕಾಗಿಲ್ಲ ಸರ್, ಸಮಾಜ ಸೇವೆ ಬೇಕು. ನಾನು ಅವಲೇ ಏನು ಹೇಳಿದೆ, ಭೂಮಿ ತಾಯಿ, ನಮ್ಮ ಕರ್ನಾಟಕದ ಭೂಮಿ ತಾಯಿನ ಹುಟ್ಟು ಬೆಳೆದಿರೋದು ನಾವು ಪುಣ್ಯವಂತರು, ಹೃದಯವಂತರು. ಆಟೋ ಡ್ರೈವರ್ಗಳು ಹೃದಯವಂತರು. ಎಲ್ಲಿಂದ ಎಲ್ಗ ನಾವು ಅಲ್ಲಿ ತುಂಬ ಅದ್ಭುತವಾದಂಥ ಮನಸ್ಸು. ಕೆಲವರು ಕೆಲಸ ಇರ್ಬೋದು, ತುಂಬಾ ಕಡೆ ನಾನು ನೋಡಿದ್ದೀನಿ. ಖಂಡಿತವಾಗೂ ಬೇರೆ ಬೇರೆ ಎಲ್ಲ ಬರ್ದಿರ್ತಾರೆ. ಖಂಡಿತವಾಗೂ ಅವ್ರು ಆ ಇದಿಲ್ದಲೇ ಅವ್ರು ಬರೆಯಲ್ಲ. ಅವರು ಎಲ್ಲೋ ಒಂದು ಮನೋಭಾವ ನಮ್ಮ ಆಟೋ ಡ್ರೈವರ್ಗಳಿಗೆ ಇದ್ದೇ ಇರುತ್ತೆ. ಒಂದು ಜನಸೇವೆ ಮಾಡಬೇಕು, ನಮ್ಮ ಕರ್ನಾಟಕದಲ್ಲಿ ಒಂದು ಇದು ಇರುತ್ತೆ, ಅದನ್ನು ನಾವು ಕಂಟಿನ್ಯೂ ಮಾಡಬೇಕು. ನಾವು ಕರ್ನಾಟಕ ಹುಟ್ಟು ಬೆಳೆದಿರೋಕ್ಕೆ ಒಂದು ಅರ್ಥಪೂರ್ಣ ಇರುತ್ತೆ ಅನ್ನೋದಕ್ಕೆ ಇದೆ ಸರ್. ಇದು ತುಂಬ ಖುಷಿ ಆಯಿತು ನಮ್ಮ ಬಗ್ಗೆ ಮಾತಾಡೋದಕ್ಕೆ. ಮತ್ತು ಒಂದು ಸ್ಮಾಲ್ ನನ್ನ ಕಡೆಯಿಂದ ಒಂದೇ ಒಂದು ಪ್ರಶ್ನೆ ಹೇಳಿ. ಈ ಆಟೋನ ನಾವು ಲಾಂಚ್ ಮಾಡಿದ್ದು ನಮ್ಮ ಭಾರತದಲ್ಲಿ ಎಲ್ಲಿ ಅಂತ ಗೊತ್ತಾ ಸರ್? ಫಸ್ಟ್ ಲಾಂಚ್ ಮಾಡಿದ್ದು. ಏಕೆಂದರೆ ಪ್ರತಿಯೊಬ್ಬ ಆಟೋಗಾರರು ಈ ಥರ ನಾವು ಮಾತಾಡಬೇಕಾದ್ರೆ ಈ ಆಟೋ ಫಸ್ಟ್ ಲಾಂಚ್ ಮಾಡಿದ್ದು ಈ ಬಜಾಜ್ ಆಟೋ ಅಂತ ಇದೆ. ಬಜಾಜ್ ಆಟೋ ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಬೆಂಗಳೂರಲ್ಲಿ ಅನ್ನೋದು ತುಂಬ ಖುಷಿ. ಗೊತ್ತಿದೆ ಸರ್? ಇಲ್ಲ ಸರ್, ನನಗೆ ಅದು ತಿಳ್ಕೊಬೇಕಾಗಿದೆ. ನಾನು ಪ್ರತಿಯೊಬ್ಬರು ಆಟೋದ ಇನ್ನು ಮುಂದೆ ಇಂಟರ್ವ್ಯೂ ಮಾಡಾಗ ಒಂದೊಂದು ಒಳ್ಳೆ ವರ್ಡ್ಸ್ ಕೊಡ್ತಾ ಇರ್ತೀನಿ. ಈ ಆಟೋ ಲಾಂಚ್ ಮಾಡಿದ್ದು 1959ರಲ್ಲಿ ಬಜಾಜರು. 1 ವರ್ಷ ನಮ್ಗೆ ಅದೇನೋ ನಮಗೆ ಗೌರ್ಮೆಂಟ್ ಇದ್ದ ಇವ್ರಿಗೆ ಲೈಸೆನ್ಸ್ ಬಂದಾದ್ಮೇಲೆ ಆ 1 ವರ್ಷದಲ್ಲಿ 1,000 ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ 1959ರಲ್ಲಿ. ಇದು ಆಟೋ ನಮ್ಮ ಬೆಂಗಳೂರಲ್ಲಿ. ಇವಾಗ ಇಡೀ ಭಾರತದಲ್ಲಿ ಆಟೋ ಹಬ್ಬ ಅಂತ ಮುಂಬೈನ ಕರೀತಾರೆ. ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಬೈಯಲ್ಲಿ ಆಟೋ ಹೋಗ್ತಾ ಇದೆ. ಇವಾಗ ನೋಡಿ, ಒಂದು ಬರ್ತೀವಿ ಯಾರೋ ಈ ರಾಜಕೀಯ ವ್ಯಕ್ತಿಗಳು, ಅವರು ಸೀಟ್ಗೋಸ್ಕರ ಅವರು ಈಗ BMTC KSRTC ಫ್ರೀ ಕೊಟ್ಟಿದ್ದಾರೆ. ಇನ್ನು ಮುಂದೆಗಡೆ ಇನ್ನೊಬ್ಬ ಯಾರಾದ್ರೂ ವ್ಯಕ್ತಿ ಬಂದ್ಬಿಟ್ಟು ನಾನು ಮೆಟ್ರೋನು ಫ್ರೀ ಕೊಡ್ತೀನಿ ಅಂತ ಕೊಟ್ರು, ಆದ್ರೆ ಗಲ್ಲಿಗೂ ನಮ್ಮ ಆಟ ಬೇಕೇ ಬೇಕು. ಆ ವಿಚಾರ ಬೇಕೇ ಬೇಕು. ಮೆಟ್ರೋ ಫ್ರೀ ಕೊಡ್ತಾರೆ, ಎಲ್ಲೂ ಕೊಡ್ತಾರೆ, ಸ್ಟೇಷನ್ ಕೊಡ್ತಾರೆ. ಸ್ಟೇಷನ್ ಇಂದ ಮನೆ ಬರ್ಬೇಕಾದ್ರೆ ಅವ್ರು ಯಾವ ರೀತಿ ಬರ್ತಾರೆ? ಅವರು ಬರಬೇಕು. ಅದಕ್ಕೋಸ್ಕರ ಪ್ರತಿ ಒಂದು ಸಿಟಿಗಳಿಗೂ ನಮ್ಮ ಆಟೋ ಬೇಕು. ಖಂಡಿತ ಬೇಕು. ಉಳಿಸೋಣ, ಆಟೋದಾರನ ಬೆಳೆಸೋಣ. ಖಂಡಿತ ಆಸೆ, ನಮ್ಮ ಆರೈಕೆ. ಖಂಡಿತ ಸತ್ಯ. ನಗುವಿನ ಒಡೆಯ ಬಡವರ ಗೆಳೆಯ ಸ್ವಾಗತ. ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿ ಖಂಡಿತ ಮಾಡೋಣ. ಈ ತರ ಸಮಾಜ ಸೇವೆ ಮಾಡ್ತಾ ಇರೋ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು. ತುಂಬಾ ಸಂತೋಷ. ಥ್ಯಾಂಕ್ ಯು. ನಾವು ಮಾಡೋಣ ಬನ್ನಿ ಸರ್. ಗೊತ್ತಾಗ್ಬೇಕು ಜನತೆಗೆ, ನಮ್ಮ ಕೈಲಿ ಆಗದಂತ ಜನಸೇವೆ ಮಾಡ್ಬೇಕು ಸರ್. ಸತ್ತಾಗ ಏನು ಕೊಂಡು ಹೋಗ್ತೀವಿ, ಏನು ಬಿಡೋದಿಲ್ಲ ನಮ್ಮನ್ನ. ಫ್ರೆಂಡ್ಸ್, ನೀವು ಇಲ್ಲಿ ಗಂಟ ನೋಡಿದರೆ ಈ ವಿಡಿಯೋನ ಅಂತಂದರೆ ಖಂಡಿತ ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿರ್ತದೆ. ಇನ್ನು ಪೂರ್ತಿ ನೋಡಿದ್ರೆ ನಿಮ್ಗೊಂದು ಸರ್ಪ್ರೈಸ್. ಅಂದರೆ ಈ ವ್ಯಕ್ತಿ ಅಲ್ದಲ್ಲೇ ಇನ್ನೊಬ್ಬರು ಒಂದು ಒಳ್ಳೆ ಗುಣವಂತನ ಬಗ್ಗೆ ಅಥವಾ ಒಂದು ಹೃದಯವಂತರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕೊನೆ ಎಂಡಲ್ಲಿ ಹೇಳಿದ್ದೀವಿ. ಅವ್ರ ಬಗ್ಗೆನೂ ನೀವು ತಿಳ್ಕೊಬೋದು. ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡಿ.
ಕರ್ನಾಟಕದಲ್ಲಿ ಈ ಥರ ವ್ಯಕ್ತಿಗಳನ್ನ ಹುಡುಕುವುದು ತುಂಬ ಕಷ್ಟ ಇದೆ. ಏಕೆಂದರೆ ನಾನು ನೋಡೋದ್ ಮಟ್ಟಿಗೆ ಅದರಲ್ಲೂ ಬೆಂಗಳೂರಲ್ಲಿ ನಾನು 15 ವರ್ಷದಿಂದ ಜೀವನ ಮಾಡ್ತಾ ಇದ್ದೀನಿ. ಈ ಥರ ವ್ಯಕ್ತಿಗಳು ಹೌದು ಸರ್, ಈ ಥರ ವ್ಯಕ್ತಿಗಳನ್ನ ನಾನು ಇದುವರೆಗೂ ನೋಡಿದೆ ಸರ್. ಈ ಉದಾಹರಣೆಗೆ ನಾನು ಬೇರೆಯವ್ರನ್ನ ತಗೊಳ್ಳೋದು ನನ್ನನ್ನೇ ತಗೊಂಡು ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಹೇಗಾಯ್ತು ಸರ್ ನಿಮ್ದು ಸಮಸ್ಯೆ? ಕಂಪ್ನಿಲಿ ವರ್ಕ್ ಮಾಡ್ಬೇಕಾದ್ರೆ ಮಿಷಿನ್ಗೆ ಇದಾಗಿ ನನಗೆ ಫ್ರಾಕ್ಚರ್ ಆಗಿದೆ, ಒಳಗಡೆ ಕೇಳ್ಕೊಂಡ್ಬಿಟ್ಟಿದ್ದು. ಹೌದು ಸರ್. ಅವಾಗ್ಲಿಂದ ನನಗೆ ಇದುವರೆಗೂ ಸಹಾಯಕ್ಕೆ ಅಂತ ಯಾರೂ ಬಂದಿಲ್ಲ ಸರ್. ಬಂದವರೆಲ್ಲ ಅವ್ರವ್ರ ಇದನ್ನ ನೋಡ್ಕೊಂಡು. ಆದ್ರೆ ಈ ತರ ವ್ಯಕ್ತಿಗಳು ನಮಗೆ ಸಿಕ್ಕಿ ನಮ್ಗೆ ಹೆಲ್ಪ್ ಮಾಡ್ಬೇಕಾದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ನೋಡಿ, ಒಂದು ಕೈ ಇಲ್ಲ ಅಂದ್ರೂ ನಾನೀಗ ಪೇಂಟಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ತರ ಬೆಳಗ್ಗೆ ಟೈಮ್ ನಾವು ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಹೊರಗಡೆ ಹೋಗ್ಬೇಕಾದ್ರೆ ಜಾಗಗಳಿಗೆ ತಲುಪಕ್ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಬಸ್ಗಳ ವ್ಯವಸ್ಥೆ ಕಮ್ಮಿ. ಅದರಲ್ಲೂ ಈ ಉಚಿತ ಪ್ರಯಾಣ ಅಂತ ಮಾಡ್ಬಿಟ್ಟು ಸರ್ಕಾರದವರು ಟೈಮ್ಗೆ ಕರೆಕ್ಟಾಗಿ ಬಸ್ಗಳು ಹೋಗ್ಬೇಕಾದ್ರೆ ಇರೋ ಒಂದೊಂದು ಬಸ್ಸು ಕ್ರೌಡ್ ಆಗ್ತಾ ಇದೆ. ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಅರ್ಧ ಡಿಪೋದಲ್ಲಿ ನಿಲ್ಸ್ಕೊತಾರೆ, ಇನ್ನು ಅರ್ಧ ಇದ್ದಾರೆ. ಯಾಕಂದ್ರೆ ಇದು ನಾನು ಹೇಳ್ತಾ ಇರೋದಲ್ಲ, ಜನಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮಗೂ ಆತರ ಕಾಣುತ್ತೆ. ಮೊದಲು ಅಷ್ಟು ಬಸ್ಗಳು ಓಡಾಡ್ತಿರೋದು ಕಾರಣ ಈಗ ಕಮ್ಮಿ ಆಗಿದೆ. ಅಂತ ಸಮಯದಲ್ಲಿ ನಮ್ಗೆ ಈ ತರ ವ್ಯಕ್ತಿಗಳು ಸಿಕ್ಕಿ ಅದರಲ್ಲೂ ನಮ್ಗೆ ಉಚಿತ ಪ್ರಯಾಣ ಅಂದ್ರೆ ತುಂಬಾ ಖುಷಿ ಅಲ್ವಾ? ಎಂಥವ್ರಿಗೆ ಆಗ್ಲಿ ಇದು ಸಂತಸ ವ್ಯಕ್ತಪಡಿಸ್ತದೆ ಹೊರತು ದುಃಖ ಬರ್ಸಲ್ಲ. ಇಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಅಳವಡಿಸ್ಕೊಂಡು ಮುಂದೆ ಬರಬೇಕು. ಜನಗಳು ನಮ್ಮ ಕರ್ನಾಟಕನ ಒಂದು ದಾರಿ ದೀಪ ಮಾಡಬೇಕು. ಅದರಲ್ಲಿ ಕೆಲವರು ಈಗೆಲ್ಲ ನಾರ್ತ್ ಅಲ್ಲಿ ಇಲ್ಲಿ ಬೇರೆಯವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕನ ಸ್ವಲ್ಪ ಹದಗೆಡಿಸ್ತಾ ಇದ್ದಾರೆ. ಅಂತ ವ್ಯಕ್ತಿಗಳ ಮಧ್ಯೆ ಇಂಥ ವ್ಯಕ್ತಿಗಳನ್ನ ಹುಡುಕಿ ನಾವು ಗೌರವ ಕೊಡಬೇಕು ಅಲ್ವಾ ಸರ್? ಈ ಎರಡು ಮಾತನ್ನ ಹೇಳ್ತಾ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ನಿಜವಾಗ್ಲೂ ನಿಮ್ಮ ಥರದವ್ರಿಗೆ ಅವ್ರ ಸಪೋರ್ಟ್ ಇರೋದ್ರಿಂದ ನೀವು ಅದೃಷ್ಟವಂತರು. ಅವ್ರು ಪಡೆದಿರೋದು ನಿಜವಾಗ್ಲೂ ಅವ್ರು ಒಂದು ಪಡೆದಿರೋದು ನೀವು ಅದೃಷ್ಟವಂತರು. ನಿಮಗೂ ಒಳ್ಳೇದಾಗಲಿ. ಅವತ್ತೇನೋ ಸಮಸ್ಯೆ ಆಯಿತು, ಇನ್ನು ಮುಂದೆಗಡೆ ಅವ್ರ ಸಪೋರ್ಟ್ ನಿಂತ್ಕೊಂತಾರೆ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ಏನು ಗೊತ್ತಾ, ಇವಾಗ ನಾವು ಒಂದೇ ಕೇಳೋದು ದೇವ್ರನ್ನ, ದೇವರೇ ನಮ್ಮನ್ನ ನಂಬಿದಂಥ ವ್ಯಕ್ತಿಗಳನ್ನ ಬೇಡುವಂಥ ಸ್ಥಿತಿ ಕೊಡಬಾರ್ದು, ದುಡಿದು ತಿನ್ನೋವಂಥ ಸ್ಥಿತಿ ಕೊಡಬೇಕು. ದುಡಿದು ತಿಂದು ಬೇಡಿದವ್ರಿಗೆ ನೀಡೋವಂಥ ಶಕ್ತಿ ನಮ್ಮ ದೇವ್ರು ಕೊಡಲಿ. ಆ ಥರ ನಿಮಗೆ ಆ ಚಾನ್ಸಸ್ ಬಂದರೆ ದಯವಿಟ್ಟು ಯಾರಿಗಾದ್ರೂ ಒಂದು ಯಾವುದಾದ್ರೂ ಒಂದೇನೋ ಸಹಾಯ ಮಾಡಬೇಕು ಅಂತ ಸಿಚುವೇಶನ್ ಇದ್ದಾಗ ಅವ್ರದ್ದು ನೀವು ನಿಮ್ದು ಇನ್ನೊಬ್ರು ಹಂಗೆ ಸಹಾಯ ಬೆಳೀತಾ ನಮ್ಮ ಕರ್ನಾಟಕದ ಜನತೆ ಉಳಿಸಿ ಅನ್ನೋ ಕೆಲಸ ಅದು. ಸೊ ನಿಮಗೂ ಗೊತ್ತಿದೆ, ಯಾಕೆಂದರೆ ಒಳ್ಳೆ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಲೇಬೇಕು ಚಾನ್ಸ್ ಸಿಕ್ಕಿದಾಗ. ಈಗಿನ ಕಾಲದಲ್ಲಿ ಎಷ್ಟೋ ಜನ ಮೋಸ ಮಾಡ್ತಾರೆ. ಹೌದು, ಇಂಥ ವ್ಯಕ್ತಿಗಳು ಹೆಲ್ಪ್ ಮಾಡಲ್ಲ, ಅದಕ್ಕೆ ನಾವು ಧನ್ಯವಾದ. ಕಷ್ಟದಲ್ಲಿ ಹೆಲ್ಪ್ ಮಾಡಲ್ಲ, ಅವ್ರ ಕಾಲೇ ನೋವು ಬಂತಾರೆ. ಹೌದೌದೌದು. ಇಡೀ ಕಾಲ ಸಮಯದಲ್ಲಿ ಇದು ಒಂದು ಈ ಥರ ಬರ್ದಿರೋರು ಒಂದು ಏನು ಗೊತ್ತಾ, ಡೈಮಂಡ್ ಇದ್ದಂಗೆ. ಹೌದು, ಎಲ್ಲೋ ಒಂದು 1000 ಆಟಗಳಲ್ಲಿ ಒಂದು ಮಿಕ್ದರಲ್ಲಿ ಬರ್ಕೊಂಡಿರ್ತಾರೆ, ಏನೇನೋ ಬರ್ಕೊಂಡಿರ್ತಾರೆ. ಇಲ್ಲಿ ಅವ್ರವ್ರ ಆಟ ಅವರು ಖುಷಿ, ನನಗೆ ಬೇಜಾರಿಲ್ಲ. ಬಟ್ ನನ್ನ ಉದ್ದೇಶ ಏನಂತಂದ್ರೆ ಈ ತರ ಬರ್ದಿರೋರು ರೇರ್, ಒಂಥರ ಡೈಮಂಡ್ ಇದ್ದಂಗೆ, ಅಪರೂಪ. ಮಣ್ಣಲ್ಲಿ ಮಾಣಿಕ್ಯ ಅಂತಾರಲ್ಲ, ಆ ಥರ ಯಾವುದೋ ಒಂದು ಕಡೆ ಒಂದು ಅಪರೂಪ ಸಿಗುತ್ತೆ. ಆ ಥರ ಒಬ್ರು ಇಲ್ಲ, ಬೇರೆ ಬೇರೆ ಒಳ್ಳೊಳ್ಳೆ ಬುದ್ಧಿಮತ್ತೆಲ್ಲ ಬರ್ಕೊಂಡಿರ್ತಾರೆ. ತುಂಬ ಕಡೆ ಇದೆ ನನಗೆ. ಅಂದರೆ ಗೆಳೆಯನಾಗಿರ್ಬೇಕು, ನಮ್ಮ ಗೆಳೆಯ ಸಹಾಯ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಪ್ರತಿಯೊಂದು ಇಲ್ಲಿ ನೋಡ್ತಾ ಇರ್ತೀರ. ಆದರೆ ಇದ್ರು ಒಂದು ತುಂಬ ಅಪರೂಪದು, 1000ಕ್ಕೊಬ್ರು ಇಲ್ಲ ನೋಡಿದ್ದೀನಿ, ತುಂಬ ಅಪರೂಪ ಇದು. ಆದರೆ ಬರ್ಕೊಂಡಿರೋದು ಅಲ್ದಲೇ ಅವರು ಅದು ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತಂದರೆ ಅದಕ್ಕೆ ನಾವು ಸೇರೋಣ, ಅದಕ್ಕಂತೂ ನಾವು ಸೇರೋಣ. ಕೆಲವೊಬ್ರು ನಾವು ಬಾಯಿ ಮತ್ತಲ್ಲಿ ಹೇಳ್ತಾ ಇರ್ತಾರೆ, ಕೆಲವೊಬ್ರು ಅದಕ್ಕೆ ಕಾರ್ಯರೂಪಕ್ಕೆ ತರಲ್ಲ. ಕಾರ್ಯರೂಪಕ್ಕೆ ತರೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ನಾನು ಬಾಯ್ಬಿಟ್ಟೆ ಕೇಳಿದೆ, ನಿಮ್ಗೆ ಎಷ್ಟು ಮನೆ ಬಾಡಿಗೆ ಬರುತ್ತೆ ಅಂತ. ಬಡವರಾಗಿದ್ದು ಏನೂ ಬಾಡಿಗೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಅವ್ರು ಸಹಾಯ ಮಾಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಮನುಷ್ಯ ಬೇರೆ ಎಲ್ಲಿ ಇರಲ್ಲ. ಮತ್ತೆಲ್ಲಿ ಸಿಗುತ್ತೆ ದೊಡ್ಡ ಗುಣ. ಇನ್ನು 100 ವರ್ಷ 1000 ವರ್ಷ ನೀವು ಖುಷಿಯಾಗಿರ್ಬೇಕು. ನಮ್ಮ ಕರ್ನಾಟಕದ ಜನತೆ ಅಭಿಮಾನ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಇದೇ ಥರ ನೀವು ಗರ್ಭಿಣಿಯರಿಗೆ ಅಥವಾ ಸಪೋರ್ಟ್ ಮಾಡಿ. ನಿಮ್ಮ ಥರ ಒಳ್ಳೆ ವ್ಯಕ್ತಿ ಇನ್ನೊಬ್ಬರು ಬೇರೆ ಕಡೆ ದಶರಥ್ ಮಾಂಜಿ ಅಂತ ಒಬ್ರು ಇದ್ದಾರೆ. ಅವರು ಮಿಸ್ಸಸ್ಗೆ ಪ್ರೆಗ್ನೆಂಟ್ ಟೈಮಲ್ಲಿ ಪ್ರಾಬ್ಲಮ್ ಆದಾಗ ಅವರು ರೋಡ್ಡೇ ಅಂದರೆ ಬೆಟ್ಟನೇ ಹೊಡೆದ್ಬಿಟ್ಟು ರೋಡ್ ಮಾಡಿದ್ರು. 20-30 ವರ್ಷ ಅವರೊಬ್ಬರೇ ಕಷ್ಟಪಟ್ಟು. ಅಂಥ ವ್ಯಕ್ತಿಗಳಿಗೆ ನೀವು ಸಮ, ಖಂಡಿತವಾಗ್ಲೂ ಅಂಥ ವ್ಯಕ್ತಿಗಳಿಗೆ ಸಮ ನೀವು. ಯಾಕೆಂದರೆ ಅವತ್ತು ದಶರಥ್ ಮಾಂಜಿ ಅಂತ ನೀವು ಯೂಟ್ಯೂಬಲ್ಲಿ ನೋಡಿ. ನೆಕ್ಸ್ಟು ಇನ್ನು ನಾವು ಇದ್ದ ಸ್ವಲ್ಪ ಅರ್ನಿಂಗ್ಸ್ ಆದಾಗ ಅಲ್ಲಿ ಹೋಗಿ ಶೂಟ್ ಮಾಡೋಣ.
ಅವ್ರು ಇವಾಗ ಇಲ್ಲ ಆಗ್ಬೋದು ಸರ್. ಸ್ವರ್ಗಸ್ಥರಾಗಿದ್ದಾರೆ. ಆಗ್ಬೋದು ಅಂತ ವ್ಯಕ್ತಿಗಳಿಗೆ ನೀವು ಗ್ಯಾರಂಟಿ ಸಮವಾಗಿರ್ತೀರ. ಆಗ್ಬೋದು ಯಾಕಂದ್ರೆ ಅವರು ಅವ್ರ ಮಿಸ್ಸಸ್ ಅವತ್ತು ಬೆಟ್ಟ ಹತ್ತಿ ಹೋಗೋಕ್ಕಾಗ್ದೇನೆ ಅವ್ರು ಎತ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಹೆವಿ ನೋವು ಬಂದು ಸತ್ತೋಗಿರೋ ಕಾರಣದಿಂದ ನಮ್ಮ ಊರಿಗೆ ಒಂದು ರಸ್ತೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಉಳಿಪೆಟ್ಟಲ್ಲಿ ಆ ಬೆಟ್ಟನೆಲ್ಲ ಸ್ವತಃ ಒಡೆದು ಅದೇನೋ 100 ವರ್ಷ 200 ವರ್ಷ ಹಿಂದೆಲ್ಲ, ಈಗ JCB ಬಂದಂಥ ಕಾಲದಲ್ಲಿ. ಬಟ್ ಗೌರ್ಮೆಂಟ್ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಅವರೊಬ್ಬರೇ ಕಷ್ಟಪಟ್ಟು ರಸ್ತೆನ ಮಾಡಿಕೊಟ್ಟಿದ್ದಾರೆ. ಈಗ ಜಸ್ಟ್ ಒಂದು 60 ಕಿಲೋಮೀಟರ್ ಹೋಗೋಂಥ ರಸ್ತೆ ಜಸ್ಟ್ 8 ನಿಮಿಷದಲ್ಲಿ ದಾಟ್ತಾ ಇದ್ದಾರೆ ಆ ಬೆಟ್ಟನ. ಅಂಥ ವ್ಯಕ್ತಿಗಳಿಗೆ ಇವತ್ತು ಬಿಹಾರ್ ಕಡೆ ದಶರಥ್ ಮಾಂಝಿ ಅವಾರ್ಡ್, ಯಾರಾದರೂ ಒಂದು ದೊಡ್ಡದಾಗಿ ಅಚೀವ್ಮೆಂಟ್ ಮಾಡಿದ್ರೆ ಅವ್ರಿಗೆ ದಶರಥ್ ಮಾಂಝಿ ಅವಾರ್ಡ್ ಅಂತ ಕೊಡ್ತಾರೆ. ಆದರೆ ಅಂಥ ವ್ಯಕ್ತಿಗಳಿಗೆ ನೀವು ನಮ್ಮ ಕರ್ನಾಟಕದಲ್ಲಿ ನಮಗೆ ಅಂಥ ವ್ಯಕ್ತಿಗಳಿಗೆ ಸಮ. ನೀವು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು, ಸಂತೋಷ ಖುಷಿ ಆಗೋಯ್ತು. ಅಂತ ವಿಚಾರ ಕೇಳಿ ರಿಲೀಸ್ ಮಾಡೋಣ. ಇನ್ನ ಇದು 100 ಜನಕ್ಕೆ ಗೊತ್ತಾಗ್ಲಿ ಸರ್, ಗೊತ್ತಾಗಿ ಇಂಥ ಒಳ್ಳೆ ಕೆಲಸ ಇನ್ನ ಮುಂದಕ್ಕೆ ಹೆಚ್ಚಿನ ಮಾಡ್ಬೇಕು ಸರ್, ಸಂಖ್ಯೆಯಲ್ಲಿ ಮಾಡ್ಬೇಕು. ಜನ ಬಂದ್ಬಿಟ್ಟು ಕಲಿಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು support ಸಹಿತ ಮಾಡಿ. ಕೆಲವರು ಈಗ ನೀವು ಹೇಳಿದ್ರಿ ಇದ್ರ ವಿಚಾರನ ಅಂತವ್ನ ನೋಡೇ ನಾವು ಸತತ ಕೇಳ್ಕೋಬೇಕು. ಹೌದು, ಅಂಥವಕ್ಕೆ ಸಪೋರ್ಟ್ ಕೊಡ್ತಾ ಇರೋಂಥ ಇಲ್ಲಿ ನನ್ನ ಸ್ನೇಹಿತ ಒಬ್ರು ಅವ್ರು ಇವರು ನನಗೆ ಸಪೋರ್ಟ್ ಇದ್ದಾರೆ. ತುಂಬಾ ಖುಷಿ ಆಯ್ತು. ಇಂಥ ಕೆಲಸ ಮಾಡಿದ್ದಕ್ಕೆ ಇವರು ಸುಧಾ ನನ್ನ ಸಪೋರ್ಟ್ ಇದ್ದಾರೆ. ಇಂಥವ್ರ ಸಪೋರ್ಟ್ ತಗೊಂಡು ನಾನು ಆದಷ್ಟು ನಾನು ಜನಸೇವೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ಮಾಡ್ತಾ ಇದ್ದೀನಿ ಸರ್. ತುಂಬಾ ಖುಷಿ ಆಯ್ತು. ತುಂಬಾ thanks ಒನ್ಸ್ sir. ಅಗೇನ್ ಥ್ಯಾಂಕ್ ಯು. Thank you, sir. ನಿಮ್ಗೂ ಥ್ಯಾಂಕ್ ಯು. ಎಲ್ಲರಿಗೂ ಖುಷಿ ಆಯ್ತು ಮಾತಾಡೋಕ್ಕೆ. ಆಯ್ತು, ಬರ್ತೀವಿ.